ಸೊ ಈ ಒಂದು ಕ್ವಶನ್ ಕಾಮನ್ ಆಗಿ ಹೆಚ್ಚಾಗಿ ಕೇಳಿ ಬಂದಿದ್ದು ಏನಂತಂದ್ರೆ ಏಜ್ ಲಿಮಿಟ್ ಎಷ್ಟು ಅಂದ್ರೆ ಜರ್ಮನಿಗೆ ಬರ್ಬೇಕಂದ್ರೆ ಏಜ್ ಲಿಮಿಟ್ ಎಷ್ಟು, ಆಮೇಲೆ ನಾನು ಫ್ಲೂಯೆನ್ಸ್ ಆಗಿ ಇಂಗ್ಲಿಷ್ ಮಾತಾಡ್ತೀನಿ ಆದ್ರೂ ಜರ್ಮನ್ ಸರ್ಟಿಫಿಕೇಟ್ ಬೇಕಾ ಅಂತೇಳಿ, ನರ್ಸಿಂಗ್ ಪ್ರೊಫೆಷನಲ್ ಇರೋರ್ಗೆ ಮಾತ್ರ ಜರ್ಮನ್ ಬೇಕಾ ಅಥವಾ ಬೇರೆ ಪ್ರೊಫೆಷನಲ್ಲಿ ವರ್ಕ್ ಮಾಡೋರ್ಗೆ ಜರ್ಮನ್ ಬೇಕಾ. ಸೊ ಈ ಕ್ವಶನ್ ಯಾರಿಗೆಲ್ಲ ತಲೆಯಾಗದಾವೋ ಅವ್ರಿಗೆಲ್ಲ ಈ ಒಂದು ವಿಡಿಯೋ ಹೆಲ್ಪ್ ಆಕೈತಿ. ನಮಸ್ಕಾರ ಕರ್ನಾಟಕ. ಈ ಒಂದು ವಿಡಿಯೋದಾಗ ಜರ್ಮನಿಗೆ ಬರಕ್ಕೆ ಏಜ್ ಲಿಮಿಟ್ ಎಷ್ಟು, ಆಮೇಲೆ ಯಾವ ಪ್ರೊಫೆಷನಲ್ಲಿ ಯಾವ ಲ್ಯಾಂಗ್ವೇಜ್ ಬೇಕು, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಷ್ಟ ಬರ್ಬೋದಾ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಒಳಗಿದ್ದವರು ಬರ್ಬೋದಾ, ಆಮೇಲೆ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಯಾವ್ದು ಬೇಕು. ನೀವು ಒಳ್ಳೆ ಪ್ರೊಫೆಷನಲ್ಲಿ ಅದಿರಿ ಅಂತಂದಾಗ ನಿಮ್ಗೆ ಇಂಗ್ಲೀಷ್ ಪರ್ಫೆಕ್ಟ್ ಐತಿ, ಇಲ್ಲಪ್ಪ ನಾನು ಫ್ಲೂಯೆನ್ಸಿಯಾಗಿ ಇಂಗ್ಲೀಷ್ ಮಾತಾಡ್ತೀನಿ ಅನ್ನೋರು ಬೇಸಿಕ್ ಆಗಿ A1 A2 ತಂದ್ರು ಆರಾಮಾಗಿ ನೀವು ಜಾಬ್ ಹುಡುಕ್ಬೋದು. ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಒಳಗೆ ಏನೈತೆ ಅಂತಂದ್ರೆ ಜರ್ಮನಿಗೆ ಬರೋ ಪ್ರತಿಯೊಂದು ಕ್ಯಾಂಡಿಡೇಟ್ಗೂ A1 ಸರ್ಟಿಫಿಕೇಟ್ನ ಮೆನ್ಷನ್ ಮಾಡಾಕತ್ತಾರ. ಸೊ ಆ ಒಂದು ರೀಸನ್ಗಾಗಿ A1 ಏನು ಕಷ್ಟ ಆಗಂಗಿಲ್ಲ, ಜಸ್ಟ್ ಭಾಳ ಸಿಂಪಲ್ ಆಗಿ ಅಂದ್ರೆ ವರ್ಡ್ಸ್ ಇರ್ತಾವ, ವರ್ಡ್ಸನ್ನ ಕ್ಯಾಚ್ ಮಾಡೋದಾಗಿರ್ತೈತಿ, ಇಲ್ಲಕಂದ್ರೆ ವರ್ಡ್ಸ್ ಯಾವುದು ಅಂತ ಹೇಳಿ ಅದನ್ನ ಮಾತಾಡೋದಾಗಿರ್ತೈತಿ, ನಿಮ್ ಜಸ್ಟ್ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡೋದಾಗಿರ್ತೈತಿ. ಸೊ ಎಕ್ಸಾಮ್ನು ಭಾಳ ಈಸಿ ಇರ್ತೈತಿ. ಆ ಒಂದು ಬೇಸ್ ಮ್ಯಾಗ ನೀವು ಬಂದ್ರಿ ಅಂತಂದ್ರೆ ಒಂದು ಪ್ಲಸ್ ನಿಮಗೆ A1 ಸರ್ಟಿಫಿಕೇಟ್ ಇರ್ತೈತಿ ಅಥವಾ A2 ಸರ್ಟಿಫಿಕೇಟ್ ಇರ್ತೈತಿ, ಪ್ಲಸ್ ನೀವು ಇಂಗ್ಲಿಷ್ ಮಾತಾಡ್ತೀರಿ. ಇಂಗ್ಲಿಷ್ ಮಾತಾಡ್ತಿದ್ರಂದ್ರೆ ಅವ್ರಿಗೂ ಜಾಸ್ತಿ ಅಪರ್ಚುನಿಟೀಸ್ ಅದಾವ. ಆ ಅಪರ್ಚುನಿಟಿ ಜೊತೆಗೆ ನೀವು A1 ಸರ್ಟಿಫಿಕೇಟ್ ಅಥವಾ A2 ಸರ್ಟಿಫಿಕೇಟ್ ತೊಗೊಂಡು ಏನಾದ್ರು ಬಂದ್ರಿ ಅಂತಂದ್ರೆ ಆರಾಮಾಗಿ ನೀವು ಜಾಬ್ನ ಹುಡುಕ್ಬೋದು. ಸೊ ಇದಕ್ಕಿಂತ ಬೆಟರ್ ನೀವು ಏನಂತಂದ್ರೆ ಇಲ್ಲಪ್ಪ ನಾನು ಕಲಿಯೋ ಇಂಟ್ರೆಸ್ಟ್ ಐತಿ ಭಾಳ ಅದ್ರ ಅಬ್ಬಬ್ಬ ಅಂದ್ರೆ ನಿಮ್ಗೆ ಜರ್ಮನ್ ಲ್ಯಾಂಗ್ವೇಜ್ ಕಲಿಯಕ್ಕೆ ಎಷ್ಟು ಟೈಮ್ ತಗೋತೈತಿ ಅಂತಂದ್ರೆ ನೀವು ಕಾನ್ಸಂಟ್ರೇಟ್ ಆಗಿ ಇಲ್ಲಪ್ಪ ನಾನು ಕಲೀಲೇಬೇಕು ಅಂತೇಳಿ ಏನಾರು ಕೂತ್ರಿ ಅಂದ್ರೆ 6 ರಿಂದ 1 ವರ್ಷನಾಗ ಆರಾಮ್ ನೀವು B2ನ ಕ್ಲಿಯರ್ ಮಾಡ್ಬೋದು, ಅಷ್ಟಂತೂ ಗ್ಯಾರಂಟಿ ಐತಿ. ಸೊ ಅದಕ್ಕಂತೇಳಿ ನೀವು ಹೆವಿ ದುಡ್ಡು ಖರ್ಚು ಮಾಡುವಂಥ ಅವಶ್ಯಕತೆನೂ ಇಲ್ಲ, ಆಮೇಲೆ ಯಾವ್ದಾವ್ದು ಏಜೆನ್ಸಿ ಹುಡುಕುವಂಥ ಅವಶ್ಯಕತೆನೂ ಇಲ್ಲ. ಫಸ್ಟ್ ನಿಮ್ದು ನೀವು ಸೆಲ್ಫ್ ಸ್ಟಡಿ ಸ್ಟಾರ್ಟ್ ಮಾಡ್ರಿ. ಅಂದ್ರೆ ನೀವಾಗೇನ ಯಾವುದೋ ಒಂದು ವೆಬ್ಸೈಟ್ ಆಗಿರ್ಬೋದು, ಸ್ಪೆಷಲಿ ಯೂಟ್ಯೂಬ್ ಅಲ್ಲಿನ ಸಾಕಷ್ಟು ಪ್ಲಾಟ್ಫಾರ್ಮ್ ಅದಾವ. ನಿಮಗೆ ಇವ್ರನ್ನ ಕೇಳುವ ಅವಶ್ಯಕತೆನೂ ಇಲ್ಲ, ಇವ್ರಿಗೆ ದುಡ್ಡು ಕೊಡುವ ಅವಶ್ಯಕತೆನೂ ಇಲ್ಲ. A1 ಹಿಡ್ಕೊಂಡು ನಿಮ್ಗೆ ಅಂದ್ರೆ ಯೂಟ್ಯೂಬ್ ಒಳಗೆ A1 ಹಿಡ್ಕೊಂಡು ನಿಮಗೆ B1 B2 C1 ತನಾನು ಕ್ಲಾಸಸ್ ಸಿಗ್ತಾವ, ಅಂದ್ರೆ ಮೆಟೀರಿಯಲ್ ಸಿಗ್ತಾವ. ಸೊ ಆ ಒಂದು ಬೇಸ್ ಮೇಲೆ ನೀವು ಅಂದ್ರೆ ಒಂದ್ಸಲ ನಿಮ್ಗೆ ಏನಾದ್ರು ಗ್ರಿಪ್ ಸಿಕ್ಕ್ರೆ ಸಾಕು, ಅಂದ್ರೆ ಜರ್ಮನ್ ಏನು ಅಂತ ಅನ್ನೋದು ಒಂದ್ಸಲ ಗ್ರಿಪ್ ಸಿಕ್ಕ್ರೆ ಸಾಕು, ನೀವು ಆರಾಮಾಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಸೊ ನನ್ನ ಸಜೆಷನ್ ಏನಂತಂದ್ರೆ 40 ಒಳಗಡೆ ಇರೋರು ಯಾರ ಜರ್ಮನಿಗೆ ಬರಬೇಕು ಅನ್ಕೊಂಡಿದ್ರು, ಇಲ್ಲಪ್ಪ ನಂದು ಪ್ರೊಫೆಷನಲಿ ಯಾವುದೇ ಆಗಿರಲಿ, ಅದು ಹೆಲ್ತ್ ಸೆಕ್ಟರ್ ಅಂತ ಹೇಳಂಗಿಲ್ಲ, ಅಂದ್ರೆ ಇಲ್ಲ ನಿಮಗೆ ಭಾಳ ಇಂಟ್ರೆಸ್ಟ್ ಐತಿ, ಇಲ್ಲಪ್ಪ ನಾನು ಹೋಗ್ಲೇಬೇಕು ಏನಾರ ಆಗ್ಲಿ, ಜಸ್ಟ್ ನಾನು ಹೋಗಿ ಅದು ಏನೈತೆ ಅಂತೇಳಿ ಒಂದ್ಸಲ ನೋಡಿ ಬರಬೇಕು ಅಂತ ಅನ್ನೋರು ಇದ್ರು ಅಂದ್ರೂ ಕೂಡ ಯಾವುದೋ ಪ್ರೊಫೆಷನಲ್ಲಿ ಆದ್ರೂ ಪರವಾಗಿಲ್ಲ, ನೀವು ಇಂಗ್ಲೀಷ್ ಮಾತಾಡ್ತಿದ್ರಿ ಅಂದ್ರೆ A1 A2 ಸರ್ಟಿಫಿಕೇಟ್ ತಂದ್ರೆ ಕನ್ಫರ್ಮ್ ಆಗಿ ನಿಮಗೆ ಜಾಬ್ ಸಿಗ್ತೈತಿ. ಸೊ ಆ ಒಂದು ಬೇಸ್ ಮ್ಯಾಗ ನೀವು ಬರೋರು ಯಾರ ಆಗಿದ್ರು ಒಂದು ಸರ್ಟಿಫಿಕೇಟ್ ತೊಗೊಂಡು ಬಂದ್ರಿ ಅಂತಂದ್ರೆ ಅಂದ್ರೆ ಈಗಿನ ಒಂದು ಸಿಚುವೇಶನ್ ಒಳಗೆ ಪ್ರತಿಯೊಬ್ಬರಿಗೂ A1 A2 ಮೆನ್ಷನ್ ಮಾಡಕತ್ತಾರ. ಸೊ ಇವಾಗ ಆಲ್ರೆಡಿ ನಮಗೆ ಫ್ಯಾಮಿಲಿ ವೀಸಾ ಅಪ್ರೂವಲ್ ಆಗೈತಿ. ಬಟ್ ನೆಕ್ಸ್ಟ್ ಇನ್ ಕೇಸ್ ಅಂದ್ರೆ ನಮ್ಗೆ 3 ವರ್ಷ 4 ವರ್ಷ ಕೊಡ್ತಾರ. ಆ 4 ವರ್ಷದೊಳಗಾಗಿ ನಾವು A1 A2 ಕಲೀಲೇಬೇಕು. ಅಂದ್ರೆ ನನ್ಗಂತಲ್ಲ, ನನ್ನ ಫ್ಯಾಮಿಲಿ ಒಳಗೆ ಯಾರು ಬರ್ತಾರಲ್ಲ, ಸೊ ಅವರು ಪ್ರತಿಯೊಬ್ಬರು ಕೂಡ A2 ಕಂಪಲ್ಸರಿ, A2 ಅಂದ್ರೆ ವೀಸಾ ರಿನ್ಯೂವಲ್ ಆಗ್ಬೇಕಂದ್ರೆ A2 ಕಂಪಲ್ಸರಿ ಪಾಸ್ ಆಗ್ಲೇಬೇಕಂತೇಳಿ, ಅಂದ್ರೆ ನಾವು ಮೊನ್ನೆ ವೀಸಾ ಆಫೀಸ್ಗೆ ಹೋಗಿದ್ವಲ್ಲ ಅವಾಗ ಅವ್ರು ಹೇಳಿದ್ದು, ಅಂದ್ರೆ ನೀವು ನೆಕ್ಸ್ಟ್ ಬರ್ಬೇಕಾದ್ರೆ ನಿಮ್ಗೆ ಕಂಪಲ್ಸರಿ A2 ಸರ್ಟಿಫಿಕೇಟ್ ಬೇಕು ಅಂತೇಳಿ. ನನಗೆ ಏನೇ ಆಗಲಿ ನಾನು ಒಂದ್ಸಲ ಯುರೋಪ್ ಕಂಟ್ರಿ ಒಳಗೆ ಹೋಗಿ ಜಾಬ್ ಮಾಡಿ ಬರ್ತೀನಿ, ನಾನು ಯುರೋಪ್ ಕಂಟ್ರಿ ಬರ್ತೀನಿ ಅನ್ನೋರು ಏನೈತಿ ಕಂಪಲ್ಸರಿ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಡ್ರಿ, ಅಂದ್ರೆ ಕಲೀರಿ, ಕಲ್ತ್ ಕೇಶಿಂದ ಆರಾಮಾಗಿ ಬರ್ರಿ. ಬಂದಾದ್ಮೇಲೆ ಆಪರ್ಚುನಿಟೀಸ್ ಸಿಗ್ತಾವ. ಇವ್ರಿಗೆ ಕೊಟ್ಟು ಇವ್ರ ನಂಬಿ ಆಮೇಲೆ ಏಜೆನ್ಸಿಗಳನ್ನ ನಂಬಿ ದುಡ್ಡು ಕೊಡಕ್ ಹೋಗ್ಬೇಡ್ರಿ, ಯಾವ್ದು ಸರ್ಟಿಫಿಕೇಟ್ ಕೊಡಕ್ ಹೋಗ್ಬೇಡ್ರಿ. ಕೊಟ್ರಿ ಅಂತಂದ್ರೆ ವಾಪಸ್ ಬರೋ ಯಾವ ಕಂಡೀಷನ್ ಇರಂಗಿಲ್ಲ. ಯಾಕಂದ್ರೆ ಒಂದು ದುಡ್ಡು ಕೊಡ್ರಿ ಅಂತ ಹೇಳ್ತಾರ, ಅಂದ್ರೆ ಸರ್ಟಿಫಿಕೇಟ್ ನಿಮಗೆ ಬೇಕು ಅಂದ್ರೆ ದುಡ್ಡು ಕೊಡ್ರಿ ಅಂತ ಹೇಳ್ತಾರ, ಇಲ್ಲಿಕ್ಕಂದ್ರೆ ದುಡ್ಡು ಇಸ್ಕೊಂತಾರ, ವಾಪಸ್ ವರ್ಕು ಆಗಂಗಿಲ್ಲ. ಹಂಗಂತೇಳಿ ಎಲ್ಲಾ ಏಜೆನ್ಸಿಗಳು ಹಂಗ ಇರ್ತಾವಂತಲ್ಲ, ಸಮ್ ಏಜೆನ್ಸಿಗಳು ಅದಾವ. ಸೊ ಹಿಂಗಾಗಿ ಬಿ ಕೇರ್ಫುಲ್ ಆಗಿ ಯಾರ ಒಂದು ಬರಬೇಕು ಅನ್ನೋ ಒಂದು ಆತ್ರ ಒಳಗ ದಡಗ್ನ ನಂಬಿ ಯಾರನ್ನೋ ನಂಬಿ ದಡಗ್ನ ಯಾರು ಏನು ದುಡ್ಕಕ್ ಹೋಗ್ಬೇಡ್ರಿ. 100 ಸಲ ಯೋಚನೆ ಮಾಡಿ ಈಗ ನಾನೇ ಸಜೆಷನ್ ಮಾಡಿನ ಅಂತಂದ್ರೆ ನಿಮ್ದು ನೀವೇ ಸೆಲ್ಫ್ ಆಗಿ ಥಿಂಕ್ ಮಾಡಿ, ಹೌದಲ್ಲಪ್ಪ ನಾನು ಹೋಗ್ಬೇಕಾ ಹೋಗ್ಬಾರ್ದ, ಅಥವಾ ಏನಿದು ಜೆನ್ಯೂನ್ ಐತೆ ಇಲ್ಲ ಏಜೆನ್ಸಿ, ಮನುಷ್ಯ ಜೆನ್ಯೂನ್ ಇದಾನ ಇಲ್ಲ, ಕ್ಲಾರಿಫೈ ಮಾಡ್ಕೊಡ್ರಿ. ಆಮೇಲೆ ಸ್ಟಡಿ ಮಾಡ್ರಿ, ಪ್ರತಿಯೊಂದೂ ವಿಚಾರ ನೀವೇ ವಿಚಾರ ಮಾಡ್ರಿ, ಯಾರು ಹೇಳ್ಯಾರಂತೇಳಿ ಈಸಿಯಾಗಿ ನಂಬಕ್ಕೆ ಹೋಗ್ಬೇಡ್ರಿ.
ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಲಾಸ್ಟ್ ಒಂದು ಕ್ವಶನ್. ಸೊ ನನಗೆ ಬಂದದ್ದು ಭಾಳ ಮೆಸೇಜ್ ಒಳಗೆ ಏನಂತಂದ್ರೆ ಅಕ್ಕ ಪ್ಲೀಸ್ ಎಕ್ಸಾಮ್ ಬಗ್ಗೆ ಹೇಳ್ರಿ ಅಂತೇಳಿ. ಸೊ ಯಾರೆಲ್ಲ ಎಕ್ಸಾಮ್ ಬರೆಯಾಕತ್ತೀರಿ, ನೀವು ಯಾವ ರೀತಿ ಎಕ್ಸಾಮ್ ಅಂದ್ರೆ ಯಾವ್ದು ಎಕ್ಸಾಮ್ನ ತಗೊಂಡಿರಿ, ಅಂದ್ರೆ ಗೋಯ್ತೆ ತಗೊಂಡಿರಿ ಅಥವಾ ಈಸಿಯಲ್ಲಿ ತಗೊಂಡಿರ ಟೆಲ್ ತಗೊಂಡಿರಿ ಅಂತೇಳಿ ಅದನ್ನ ಒಂದು ಇನ್ಫಾರ್ಮೇಶನ್ ನಾನು ಕಮೆಂಟ್ ಒಳಗೆ ಹಾಕಿರಿ. ನಾ ಅದ್ರ ಬಗ್ಗೆ ರಿಲೇಟೆಡ್ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ. ಥ್ಯಾಂಕ್ ಯು.